ಇತ್ತೀಚೆಗೆ ಅಭಿವೃದ್ಧಿಪಡಿಸಿರುವ MAH 2045 ಇದು ಅತ್ಯಧಿಕ ಇಳುವರಿ ಕೊಡುವ ಸುಮಾರು 45 ಕ್ವಿಂಟಾಲ್ ತನಕ ಒಂದು ಎಕರೆಗೆ ಇಳುವರಿ ಕೊಡುವಂಥ ಸಾಮರ್ಥ್ಯ ಹೊಂದಿದೆ. ಅದೇ ರೀತಿ ಇದು ಹೆಚ್ಚು ದಷ್ಟಪುಷ್ಟವಾಗಿ ಉತ್ಕೃಷ್ಟವಾಗಿ ಬೆಳೆಯುವಂಥ ಒಂದು ಗುಣ ಹೊಂದಿರೋದ್ರಿಂದ ಈ ಹೈಬ್ರಿಡ್ಗೆ ಇವತ್ತು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆಯನ್ನು ಪಡೆದುಕೊಂಡಿದೆ. ಇವತ್ತು ಸುಮಾರು ಸಾವಿರಾರು ಕ್ವಿಂಟಾಲ್ ಬೀಜ ಇದ್ದರೂ ಕೂಡ ಅವನ್ನ ರೈತರು ತೆಗೆದುಕೊಳ್ಳುವಂಥ ಒಂದು ಅವಕಾಶ ಇಲ್ಲಿ ಬರುತ್ತೆ. ಯಾಕಪ್ಪ ಅಂದರೆ ಇದರಲ್ಲಿ ಈ ಒಂದು ಖಾಸಗಿ ಕಂಪ್ನಿಗಳ ಹೈಬ್ರಿಡ್ಗಳೇನು ಬರ್ತಾ ಇದ್ದಾವೆ ಅದಕ್ಕಿಂತಲೂ ಉತ್ತಮವಾದ ಇಳುವರಿ ಕೊಡ್ತಾ ಇರೋದ್ರಿಂದ ರೈತರು ಇದಕ್ಕೆ ಹೆಚ್ಚಿನ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅವರಿಗೆ ಈ ಒಂದು ಮುಂದಿನ ಹಂಗಾಮುಗಳಲ್ಲಿ ಹೆಚ್ಚಿನ ಬೀಜೋತ್ಪಾದನೆ ಮಾಡಿ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯದಿಂದ ಇವತ್ತು ನಾವು ಹೆಚ್ಚು ಸಂಖ್ಯೆಯಲ್ಲಿ ಉತ್ಪಾದನೆ ಮಾಡಿಕೊಂಡು ಕೊಡೋಣ ಅನ್ನುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅವುಗಳಲ್ಲಿ ಇನ್ನೊಂದು ವಿಶೇಷವಾಗಿ ನಮಗೆ ಹಾಸನ ಜಿಲ್ಲೆಯಲ್ಲಿ ಇವತ್ತು ತಾವು ಏನು ಹಾಸನ, ಮೈಸೂರು, ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಹಳದಿ ಎಲೆ ರೋಗ ಅಂತ ಬರ್ತಾ ಇದೆ. ಆ ಹಳದಿ ಎಲೆ ರೋಗಕ್ಕೆ 2 ಹೈಬ್ರಿಡ್ಗಳನ್ನು ತಡೆದುಕೊಳ್ಳುವಂಥ ಶಕ್ತಿ ಇರುವಂಥ 2 ಹೈಬ್ರಿಡ್ಗಳನ್ನು ನಾವು ಇವತ್ತು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಬಿಡುಗಡೆ ಮಾಡಿರುವಂಥ MAH 14-138, MAH 14-138, ಅದೇ ರೀತಿ MAH 2053 ಈ 2 ಹೈಬ್ರಿಡ್ಗಳು ಆ ಒಂದು ರೋಗಕ್ಕೆ ತಡೆದುಕೊಳ್ಳುವಂಥ ಶಕ್ತಿ ಇರೋದರಿಂದ ನಾವು ಅದನ್ನು ಈ ಭಾಗದ ಎಲ್ಲಿ ರೋಗ ಹೆಚ್ಚು ಉಲ್ಬಣಗೊಳ್ಳುವಂಥ ಭಾಗಗಳಲ್ಲಿ ಆ ಹೈಬ್ರಿಡ್ಗಳನ್ನು ನಾವು ಹೆಚ್ಚು ಪ್ರಚಾರಗೊಳಿಸಿ ಅವುಗಳ ಬೀಜ ಲಭ್ಯತೆಯನ್ನು ನಾವು ಇವತ್ತು ಅವರಿಗೆ ಖಾತರಿಪಡಿಸುವಂಥ ಕಾರ್ಯಕ್ರಮವನ್ನು ಕೃಷಿ ವಿಶ್ವವಿದ್ಯಾಲಯ ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಇದೇ ವಿಚಾರವಾಗಿ ಮಂಡ್ಯದಲ್ಲಿ ನಡೆಯುವಂಥ ಕೃಷಿ ಮೇಳ ಡಿಸೆಂಬರ್ 5, 6, 7 ಆ ಒಂದು ಕೃಷಿ ಮೇಳದಲ್ಲಿ ಅತಿ ಯಥೇಚ್ಛವಾಗಿ ಇದನ್ನು ಹೆಚ್ಚಿನ ಮಾಹಿತಿಯನ್ನು ಮೆಕ್ಕೆಜೋಳದ ಬಗ್ಗೆ, ಕಬ್ಬಿನ ಬಗ್ಗೆ, ಮೇವು ಬೆಳೆಗಳ ಬಗ್ಗೆ, ರಾಗಿ ತಳಿಗಳ ಬಗ್ಗೆ, ಅದೇ ರೀತಿ ವಿವಿಧ ಭತ್ತ ತಳಿಗಳ ಬಗ್ಗೆ ಮತ್ತು ಹಲವಾರು ತೋಟಗಾರಿಕಾ ಬೆಳೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಆ ಒಂದು ಕೃಷಿ ಮೇಳದಲ್ಲಿ ಕೊಡುತ್ತೇವೆ. ಅದನ್ನು ರೈತರು ಬಂದು ಭಾಗವಹಿಸಿ ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ, ರೈತರಿಗೆ ಮೆಕ್ಕೆಜೋಳದ ಬಗ್ಗೆ ಸಂಪೂರ್ಣವಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ ಮಾಹಿತಿಯನ್ನು ಕೊಡ್ತಿದ್ದಾರೆ. ಇನ್ನೂ ಹೆಚ್ಚು ನೀವೇನು ಮಾಡಿ ಅಂತಂದರೆ ರೈತರು ಮೆಕ್ಕೆಜೋಳದ ಉಪಯೋಗ ಯಾವ ರೀತಿ ಇದೆ, ಅದನ್ನು ಯಾವ ಥರನಾಗಿ ಬೆಳಬೇಕು, ಜೊತೆಗೆ ಇತ್ತೀಚಿನ ದಿನಮಾನದಲ್ಲಿ ಮೆಕ್ಕೆಜೋಳಕ್ಕೆ ಹಳದಿ ರೋಗಗಳು ಬರ್ತಿವೆ, ಅದನ್ನು ತಡೆಗಟ್ಟುವಲ್ಲಿ ಯಾವ ರೀತಿಯಾಗಿ ನಾವು ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಕೂಡ ಹೇಳಿದರು. ಯಾರು ಬೆಳಿಬೇಕು ಅಂತಿದ್ದೀರಾ ಸಂಪೂರ್ಣವಾಗಿ ಅದರ ಬಗ್ಗೆ ತಿಳಿದುಕೊಂಡು ಏನು ಮಾಡಿ ಅಂತಂದರೆ ಆ ಒಂದು ಜೋಳವನ್ನು ಮತ್ತು ಅದಕ್ಕೆ ಸಿಂಪಡಿಸುವ ರಾಸಾಯನಿಕ ವಸ್ತುಗಳನ್ನು ತಿಳಿದುಕೊಳ್ಳಿ. ಧನ್ಯವಾದ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.